ಮಧುಗಿರಿ ತಾಲೂಕಿಗೆ ನೀಡಲಾಗಿದ್ದ ಅನುದಾನವನ್ನು ಬಿಜೆಪಿ ಸರ್ಕಾರ ವಾಪಸ್ ಪಡೆದಿದ್ದರಿಂದ ಕ್ಷೇತ್ರದ ಅಭಿವೃದ್ಧಿ ಮರೀಚಿಕೆಯಾಗಿತ್ತು. ಅಂದು ಬಿಜೆಪಿಯನ್ನೇ ಟೀಕಿಸಿದ್ದ ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಇಂದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಪರವಾಗಿ ಮತ ನೀಡಿ ಎಂದು ಕೇಳಲು ಅವರಿಗೆ ಯಾವ ನೈತಿಕ ಹಕ್ಕಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಪ್ರಶ್ನಿಸಿದ್ದಾರೆ. ಮಧುಗಿರಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಅವಧಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಮೈತ್ರಿಯಾಗಿತ್ತು. ಆ ಸಂದರ್ಭದಲ್ಲಿ ತಾಲೂಕಿಗೆ ಸಾಕಷ್ಟು ಅನುದಾನ ಬಂದಿತ್ತು. ನಂತರ ಸಮ್ಮಿಶ್ರ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಶಾಸಕ ಎಂವಿ ವೀರಭದ್ರಯ್ಯ ಬಿಜೆಪಿ ಸರ್ಕಾರದ ನಡೆಯನ್ನು ಪ್ರಶ್ನಿಸಿದ್ದರು ಎಂದರು. ನಂತರ ಮಾತನಾಡಿದ ಕೆಪಿಸಿಸಿ ಸದಸ್ಯ ಸಿದ್ದಾಪುರ ರಂಗಶಾಮಣ್ಣ ಮಾತನಾಡಿ, ಸರಳ ಸಜ್ಜನಿಕೆಯ ವ್ಯಕ್ತಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಈ ಬಾರಿ ಬಹುಮತಗಳ ಮೂಲಕ ಆಯ್ಕೆಯಾಗಲಿದ್ದಾರೆ. ಬಿಜೆಪಿಯವರು ಕೇವಲ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಖಾತೆಗೆ 15 ಲಕ್ಷ ಹಣ ಹಾಕುತ್ತೇವೆ ಎಂದವರು ಇದುವರೆಗೂ 15 ಪೈಸೆ ಹಣ ಹಾಕಿಲ್ಲ ಎಂದು ಆರೋಪಿಸಿದರು. ಕೆ.ರಾಘವೇಂದ್ರ ಸಾಹೇಬರು, ಸಹಕಾರ ಸಚಿವರಾದ ಕೆ.ರಾಘವೇಂದ್ರ ಸಾಹೇಬರು, ಕೆ.ಪಿ. ಸಾಹೇಬರು, ಮತ್ತು ಈಗಿರ್ತಕ್ಕಂಥ 7 ಜನ MLAಗಳು ಮತ್ತು ಕೆಲವು ಡಿಫ್ರೆಂಟ್ ಕ್ಯಾಂಡಿಡೇಟ್ಗಳು ಎಲ್ಲರೂ ಒಮ್ಮತವಾಗಿ ಸೇರಿ ಇವತ್ತು ಅಧಿಕ ಮತದಿಂದ ಮುದ್ದಹನುಮೇಗೌಡರನ್ನ ಗೆಲ್ಲಿಸ್ಕೊಳ್ಳೋಕ್ಕೆ ಅದುರತ್ತಿ ಶ್ರಮ ವಹಿಸ್ತಿದ್ದಾರೆ. ಮೊನ್ನೆ ನಾಮಿನೇಷನ್ ಮಾಡೋ ಟೈಮಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಹೆಚ್ಚಿನ ಜನಸಂಖ್ಯೆ ಬಂದು ಮುಂಬಾದ ಕೆಲಸದಲ್ಲಿ ತನಕ ನೋಡಿದೆ. ಮುದ್ದಹನುಮೇಗೌಡರು ಇಡೀ ರಾಜ್ಯ ಮಾರ್ಗದಲ್ಲಿ ಎಷ್ಟು ಜಾಸ್ತಿ ಅಧಿಕ ಮತದಿಂದ ಗೆಲ್ತಾರೆ ನಮ್ಮ ಇದಿದೆ. ಹಂಗಾಗಿ ಈ ಸತಿ ನಮ್ಮ ಎಸ್ ಪಿ ಮುದ್ದಹನುಮೇಗೌಡರು ತುಮಕೂರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಸಿದ್ದಾಪುರ ರಂಗಶಾಮಣ್ಣ, ಕೆಪಿಸಿಸಿ ಸದಸ್ಯರು. ಇವತ್ತೇನು ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆ ನಡೀತಾ, ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ಈಗಾಗಲೇ ಅವರು ಹೇಳ್ತಿದ್ದಾರೆ ಬಿಜೆಪಿನವರು 4 ವರ್ಷದಿಂದ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತಿದ್ವಿ, ಇದು ನಮಗೆ ಎಚ್ಚರಿಕೆ ಬೇಕಾಗಿರ್ತದೆ. ಯಾಕೆಂತಂದರೆ ಈಗ ಅವರು 4 ವರ್ಷ ಇದ್ದಾದಮೇಲೆ ನಮ್ಮ ಅಸ್ತಿತ್ವವನ್ನು ನಾವು ಕಳ್ಕೊಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತೇನು ಸನ್ಮಾನ್ಯ ಕೆ. ರಾಘವೇಂದ್ರ ಸಾಹೇಬರು ಉಸ್ತುವಾರಿ ಸಚಿವರಿದ್ದಾರೆ, ಪರಿಷತ್ತಿದ್ದಾರೆ, ಮತ್ತು ಮಧುಗಿರಿ ತಾಲೂಕು ಶಾಸಕರಿದ್ದಾರೆ. ಅವರ ಒಂದು ಅಧ್ಯಕ್ಷತೆ ಒಳಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳನ್ನು ಇಟ್ಕೊಂಡು ನಾವು ಇವತ್ತು ಮತಯಾಚನೆ ಮಾಡೋಕ್ಕೆ ಹೊರಟಿದ್ದೀವಿ. ಈ 5 ಗ್ಯಾರಂಟಿಗಳು 5 ವರ್ಷವೂ ನಾವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದು ಸಿದ್ದರಾಮಯ್ಯ ಸಾಹೇಬರು. ಆ ಒಂದು ಕಾರಣಕ್ಕೋಸ್ಕರ ಇವತ್ತೇನು ಹಣದ ಒಡೆ ಹರಿಸ್ತಾ ಇದ್ದಾರೆ ಬಿಜೆಪಿನವರು. ಇದೆಲ್ಲ ತಾತ್ಕಾಲಿಕವಾಗಿರ್ತದೆ. 6 ಜನ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಮೊನ್ನೆ ನಡೆದಂಥ ಸಮೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಗೆಲ್ತಾರೆಂಬ ಪೂರ್ಣ ವಿಶ್ವಾಸ ನಮಗಿದೆ. ಬಿಜೆಪಿನವರು ನಾವು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಮತ್ತು ಪ್ರತಿಯೊಬ್ಬ ಸದಸ್ಯನಿಗೆ ಪ್ರತಿ ಕುಟುಂಬದವರು 15 ಲಕ್ಷ ನಾವು ಖಾತೆಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟು 10 ವರ್ಷ ಅಧಿಕಾರ ನಡೆಸೋದು. 10 ವರ್ಷ ಅಧಿಕಾರದಲ್ಲಿದ್ದಾಗ ಯಾವುದೇ ಕೆಲಸ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಈಗ ರಾಜ್ಯದಲ್ಲಿ ಇರ್ತಕ್ಕ 6 ಜನ MP ಬರೀ ಮೋದಿ ಹೆಸರು ಕಾಲಹರಣ ಮಾಡಿದ್ರು ಸಹ ಯಾವುದೇ ಇಲ್ಲ ಅಂತ ಸಮಗ್ರ ರಾಜ್ಯದ ಅಭಿವೃದ್ಧಿ ಯಾವುದೇ ಸದನದಲ್ಲಿ ಧ್ವನಿ ಎತ್ತಿಲ್ಲ. ಮತ್ತು ಒಂದು ಅನ್ವಯಿಸಲು ಸಹ ಉಪಯೋಗ ರಾಜ್ಯಕ್ಕೆ ಅನುದಾನ ತಂದುಕೊಳ್ಳೋದ್ರಿಂದ ವಿಫಲ ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಲೋಕಸಭಾ ಕಾಂಗ್ರೆಸ್ನವರು ಗೆದ್ದರೆ ಅದರಲ್ಲೇನು ಅನುಮಾನ ಇಲ್ಲ. ಯಾಕೆಂದರೆ ಮೊನ್ನೆ 4-5 ದಿನ ಮುಂಚೆ ನಡೆದಂಥ ಒಂದು ಸಮೀಕ್ಷೆಯಲ್ಲಿ ಪೂರ್ಣ ಬಹುಮತ, ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಗೆದ್ದರೆಂಬ ವಿಶ್ವಾಸ ನಮಗಿದೆ ಅಂತ ಮಾಧ್ಯಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನನ್ನ ಹೆಸರು ಬಾಬಾ ಪೂಜನ್ ಅಂತ, ನನ್ನ ಮಧುಗಿರಿ ಟೌನು ಕಾಂಗ್ರೆಸ್ ಕಾರ್ಯಕರ್ತ. ಈ ಲೋಕಸಭೆ ಇನ್ನೂ 2024 ಲೋಕಸಭೆ ಚುನಾವಣೆ ಏಪ್ರಿಲ್ 26ಕ್ಕೆ ನಾನು ಮನವಿ ಏನಂದರೆ, ಈ ನಮ್ಮ ತುಮಕೂರು ಜಿಲ್ಲೆ ಲೋಕಸಭೆ ಸದಸ್ಯರಾದ ಎಸ್ ಪಿ ಮುದ್ದಹನುಮೇಗೌಡರು ಸರಳ ಸಜ್ಜನಿ ನಿಷ್ಠಾವಂತ.
ಆತ ಹಿಂದೆ ಅವರು ನ್ಯಾಯಾಧೀಶ ಆಗಿದ್ದರು. ಒಂದು ನ್ಯಾಯಪೀಠದ ಮೇಲೆ ಕೂತ್ಕೊಂಡು ಅನ್ಯಾಯನ ವಿರುದ್ಧ ಎತ್ತಿ ನ್ಯಾಯ ಪರ ಮಾತಾಡಿದವರು. ಕಾರಣಕರಂತ ಬೇರೆ ಪಕ್ಷಕ್ಕೆ ಹೋಗಿರ್ಬೋದು, ಮತ್ತೆ ಅವರು ಪಕ್ಷಕ್ಕೆ ಮಾತೃಪಕ್ಷಕ್ಕೆ ಬಂದವ್ರೆ. ಈಗ ನಮ್ಮ ರಾಜಣ್ಣವ್ರ ಬಗ್ಗೆ ಪದೇ ಪದೇ ಹೇಳ್ತಾವ್ರೆ, ನಾವು ದಳದಿಂದ ಮತ್ತು ಟಿಕೆಟ್ ಕೊಟ್ವಿ, ನಮ್ಮಿಂದ ಎಮ್ಮೆಲ್ಲೆ ಆಯಿತು. ಇಡೀ ರಾಜ್ಯದ ರಾಜಣ್ಣವ್ರೊಬ್ಬರೇ ದಳದಿಂದ ಕಾಂಗ್ರೆಸ್ ಹೋಗಿರೋದು, ಇಲ್ಲ ಬೇರೆಯವರು ಹೋದವರು. ರಾಜಣ್ಣವ್ರೊಬ್ಬರೇ ಆಗಿದ್ರೆ ಬಿಡಪ್ಪ ಇದು ಘೋರ ಅಪರಾಧ ಅನ್ಬೋದು. ಬಾಂಬೆ ಟೀಮ್ಗೆಲ್ಲ ಬಾಂಬೆಗೆ ಹೋದವ್ರು ಯಾರು? ದಳದವ್ರವ್ರು ಯಾರು ಹೋಗಿಲ್ವ ಕಾಂಗ್ರೆಸ್ಗೆ, ಬಿ ಜೆ ಪಿಗೆ? ರಾಜಣ್ಣವ್ರು ಬಿ ಜೆ ಪಿ ಹೋಗಿಲ್ಲ, ಕಾಂಗ್ರೆಸ್ಗೆ ಬಂದಿರೋದು, ಒಂದು ನ್ಯಾಷನಲ್ ಪಾರ್ಟಿಗೆ ಬಂದಿರೋದು. ರಾಜಣ್ಣವರು 2013 ಗೆದ್ದಾಗ ಮದ್ಗಿರಿನ ಇತಿಹಾಸನೇ ಬದಲಾಯಿಸಿದ್ರು. ಮದ್ಗಿರಿ ಅಭಿವೃದ್ಧಿ ಅಧಿಕಾರ ಅಂತ ಸ್ವತಂತ್ರ ಜನ ಹೇಳಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಅಭಿವೃದ್ಧಿ ಅಧಿಕಾರ ಅಂತಾರೆ. ಧನ್ಮೇಗೌಡರಿಗೆ ರಾಜಣ್ಣವರಾಗಲಿ, ಪರಮೇಶ್ವರಾಗಲಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಅವರೆಲ್ಲ ಸ್ಪಂದಿಸಿ ಒಳ್ಳೆಯ ವ್ಯಕ್ತಿ ಅಂತ ಈ ಸರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡವ್ರೆ. ದಯವಿಟ್ಟು ನನ್ನ ಮನವಿ, ಎಲ್ಲ ಜನಾಂಗದವರು ಜಾತಿ ಅಂತ ನೋಡಬಾರ್ದು. ನಾವು ಜಾತಿ ಅಂತ ಬಂದಾಗ ನಮ್ಮ ಜಾತಿ ನಮ್ಮ ದೇಶ, ನಮ್ಮ ಜಾತಿ ಹೋದರೆ ನಮ್ಮ ದೇಶ ಭಾರತ ದೇಶ, ನಾವು ಭಾರತೀಯರು. ಅದಕ್ಕೆ ದಯವಿಟ್ಟು ಎಲ್ಲ ಜಾತಿಯವರು ಈ ಸಲ SP ಮುದ್ದನ್ಮೇಗೌಡರಿಗೆ ಹಸ್ತ ಇದಕ್ಕೆ ದಯವಿಟ್ಟು ಎಲ್ಲರೂ. ನನ್ನ ಹೆಸರು ರಮೇಶ್ ಜಿಆರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇವತ್ತು ಎಲೆಕ್ಷನ್ ವಿಚಾರವಾಗಿ ಏನಂದರೆ 2018ರಲ್ಲಿ ವೀರಭದ್ರಯ್ಯನವರು ಅಧಿಕಾರದಲ್ಲಿದ್ದಾಗ ಬಂದಂಥ ಹಣನ ಏನು ವಾಪಸ್ಸು BJP ಸರ್ಕಾರದವರು ವಾಪಸ್ ಕೊಡ್ತಾರೆ. ವಾಪಸ್ ತೊಗೊಂಡಾದ್ಮೇಲೆ ಇವತ್ತು ವೀರಭದ್ರಯ್ಯನವರು ಏನು BJPಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಬಟ್ ವೀರಭದ್ರಯ್ಯವರು ಯಾವ ಮುಖ ಇಟ್ಕೊಂಡು ಇವತ್ತು BJPಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಎರಡನೇದು, BJP ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ನಿರುದ್ಯೋಗಿ ವಿದ್ಯಾವಂತರಿಗೆ ನಾವು ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವತ್ತು ಉದ್ಯೋಗವೂ ಇಲ್ಲ, ಉದ್ಯೋಗ ಕೇಳೋದ್ರೆ ಇದು ಬಜೆಟ್ ಮಾರ್ನಿ ಟೀ ಮಾರ್ನಿ ಅಂತ ಹೇಳೋಂಥ ಸರ್ಕಾರ ಇದೆ. ಅವ್ರಿಗೆ ವೋಟ್ ಮಾಡೋ ಬದಲು ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಿ ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ನವ್ರಿಗೆ ಬಹುಮತ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ಬೋದು.